ರಕ್ಷಿಸು. ರಾಜ್ಯವುದು ಸ್ತ್ರೀಮಳೆಯಾಳ ಪ್ರಪಂಚದ ಭೂಪಟದಲ್ಲಿ ಚುಕ್ಕೆಗಿಂತಲೂ ಚಿಕ್ಕವಾದಂಥ ಪ್ರದೇಶ ಇದು. ಆದರೆ ಬೆಳಗುತ್ತಿದೆ ಯಾವ ರೀತಿಯಾಗಿ ಬೆಳ್ಳಿ ಬೆಳಕಿನ ಹಾಗೆ. ಇಲ್ಲಿಯ ಅಧಿಕಾರಿ ನಾನು. ಪ್ರಮೀಳಿಗೆ ಜಯವಾಗಲೆಂಬುದಾಗಿ ಕಂಠಾಘೋಷವಾಗಿ ಎಲ್ಲರೂ ಕೂಗುತ್ತಿದ್ದಾರೆ. ಕೇವಲ ಸ್ತ್ರೀಯರಿರುವಂಥ ರಾಜ್ಯ, ಹಾಗಾಗಿ ಸ್ತ್ರೀ ಮಲಯಾಳ ಅದು ಹೌದು. ಎಂದಿನ ಪ್ರಕಾರವಾಗಿ ಸಭೆಯನ್ನು ಸೇರಿದ ನಾನು. ಪ್ರಜೆಗಳ ಕುಂದು ಕೊರತೆ ಬಗ್ಗೆ ವಿಚಾರಣೆಯೂ ಆಯಿತು. ಹೀಗಿರುವ ಸಂದರ್ಭದಲ್ಲಿ ದೂತಿಯವರು ಓಡಿ ಬಂದು ಆಡ್ತಿರುವಂತ ವಾರ್ತೆಯನ್ನು ಹಯ ಒಂದು ಬಂದಿದೆಯಂತೆ. ಅಷ್ಟೇ ಅಲ್ಲ, ಲೇಖನ ಇದೆಯಂತೆ ಹಣೆಯಲ್ಲಿ. ಅದನ್ನ ವಾಚಿಸಿಯೂ ಆಯಿತು. ಯಾರ್ಯಾರಿದು ಹಯವಲ್ಲ, ಪಾಂಡವಾಶ್ವಮೇಧವಂತೆ ಇದು. ಹಾಗಿದ್ರೆ ಮೇಧಾಶ್ವ ಇಲ್ಲಿವರೆಗೆ ಬಂದಿದೆ ಅಂತಾಯ್ತು. ಹೌದು, ಯಾವತ್ತು ಎಲ್ಲಿದೋ ಮಾತು ನನ್ನ ಸ್ಮೃತಿಯಲ್ಲಿ ಮತ್ತೆ ಸಂಚರಿಸುತ್ತಾ ಇದೆ. ಇದೇ ಯೋಗ್ಯವಾದಂತ ಕಾಲ. ಬೆಂಗಾವಲಿಗಾಗಿ ಪಾರ್ಥನು ಬಂದಿದ್ದಾನೆ ಅಂತಾಯ್ತು. ಆ ಹಯವನ್ನು ಕಟ್ಟುವುದಕ್ಕೆ ಹೇಳಿದ್ದೇನೆ. ಕಟ್ಟಿದಷ್ಟೇ ಅಲ್ಲ, ಈಗ ಅಪ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸೇನೆಗೆ ಅಪ್ಪಣೆ ಕೊಟ್ಟಿದ್ದೇನೆ. ಚತುರಂಗಬಲ ಸೇನೆ ಸಿದ್ಧವಾಗಲಿ. ನೇರವಾಗಿ ನಮಗೂ ಮತ್ತು ಪಾರ್ಥನಿಗೂ ಮುಖಾಮುಖಿ ಆಗಲಿ. ನಡೆಯಲಿ. ಸರಿ, ಸೇನಾ ಸಮೂಹದ ಮಧ್ಯದಲ್ಲಿ ವಿರಾಜಮಾನವಾಗಿ ಮೆರೆಯುತ್ತಿದ್ದಾನೆ. ಬಹುಶಃ ಇವನೇ ಇರಬೇಕು ಪಾರ್ಥ ಅಂದ್ರೆ. ನೋಡಿದ್ದಿಲ್ವಲ್ಲ, ಅವನನ್ನೇ ಕೆಣಕಿ ಕೇಳ್ತಿರಂತೆ. ನೀನು ಪಾರ್ಥ ಎಂಬವನೇ ನೀನು. ನಿನ್ನ ಶ್ರಮ ಸ್ವಾರ್ಥದಿ ಕಟ್ಟಿದೆನು. ನಿನ್ನ ಶ್ರಮ ಸ್ವಾರ್ಥದಿ ಕಟ್ಟಿದೆನು. ವರ್ತಿಪ ಉಭಯ ಯುದ್ಧಗಳುಂಟು ನಿನಗೇನು. ವರ್ತಿಪ ಉಭಯ ಯುದ್ಧಗ ಉಂಟು ನಿನಗೇನು. ವಾರ್ತಿಪ ಉಭಯ ಯುದ್ಧಗಳುಂಟು ನಿನಗೇನು. ಯುದ್ಧಗಳುಂಟು ನಿನಗೇನು. ಒರ್ತಿಯು ಮುಂದಿನ್ನೇನು. ಒರ್ತಿಯು ಮುಂದಿನ್ನೇನು.
ಬಂದಾನೆ ಕಿವಿರಲ್ಲಿ ಹಾ ನೀನೇ ಎದ್ದು ಕಾಣುತ್ತಿದ್ದವ. ಹಾ ಹಾಗಾಗಿ ಹಾ ನಮ್ಮ ವೈರಿಯ ಪಕ್ಷಕ್ಕೆ ಹಾ ನೀನೇ ನಾಯಕ ಎಂಬುದಾಗಿ ಭಾವಿಸಿಕೊಳ್ತೇನೆ. ಅಂದ್ರೆ ನಿನ್ನ ಪಾರ್ಥ ವೈರಿಯ ಸ್ಥಾನ. ಹೌದೌದು. ಹಾ ಅಂದ್ರೆ ಪಾರ್ಥನಂದ್ರೆ ನೀನೇ ತಾನೆ. ಆ ಪಾರ್ಥನೆ ನಾನಾದ್ರೆ ಏನು ಉಂಟು ನಮ್ಮದು, ಏನುಂಟು? ಮತ್ತೇನಲ್ಲ. ನಿನ್ನನ್ನೇ ಕಾಣಬೇಕು, ಹಾ ನನ್ನ ಅಂತರಂಗದ ಮಾತನ್ನ ಹೇಳಿಕೊಳ್ಳಬೇಕು ಎಂಬುದಾಗಿ ಬಂದವಳು ನಾನು. ಹಾಗಾದ್ರೆ ಯುದ್ಧ ರಂಗಕ್ಕಾಗಿ ಬಂದವಳಲ್ಲ, ಒಂದು ದಿಶೆಯಲ್ಲಿ ನಿನ್ನ ಪ್ರಾಮಾಣಿಕವಾದ ಅಂತರಂಗದ ಧ್ಯೇಯ ಧೋರಣೆ ವಿಸ್ತರಿಸುವುದಕ್ಕೆ ವಿವರಿಸುವುದಕ್ಕೆ ಬಂದವಳು. ಹೌದೌದು. ಏನದು? ಬೆಂಬಲಕ್ಕೆ ಮತ್ತಾರೋ ಬಂದಿದ್ರೆ ಕೇವಲ ಯುದ್ಧಕ್ಕಾಗಿ ಬರ್ತಾ ಇದ್ನೋ ಈಗೇನು. ಹಾ ನೀನೇ ಬಂದ ಕಾರಣವಾಗಿ ಎರಡು ಆಸೆಯನ್ನು ಹೊತ್ತು ಬಂದವಳು ನಾನು. ಎರಡು ಹೌದು. ಏನದು? ಅದು ದೂರದಲ್ಲಿಗೆ ಎರಡು ದೂರ ಉಂಟು. ಹ? ಹೌದೌದು. ಯುದ್ಧದಲ್ಲಿ ಎರಡು ಎರಡು ಬಗೆ. ಯುದ್ಧ. ಏನದು? ಮತ್ತೇನಲ್ಲ. ಹಾ ಒಂದು ಹಾ ಮುಖಾಮುಖಿಯಾಗಿ ಮಾರ್ಗಣ ಮೂಲಕ ಕಾದಾಡಿ ಹೋರಾಡುದು ಯುದ್ಧದಲ್ಲಿ, ಹಾ ಅದೊಂದು ಯುದ್ಧ. ಹಾ ಅದೇ ರೀತಿಯಾಗಿ ಹಾ ಹೆಣ್ಣಿನೊಟ್ಟಿಗೆ ಗಂಡು, ಗಂಡಿನೊಟ್ಟಿಗೆ ಹೆಣ್ಣು, ಹಾ ಸರಸ ಸ್ಮರ ಯುದ್ಧ ಒಂದು. ಮರ ಯುದ್ಧ. ಹ ಈ ಎರಡು ಯುದ್ಧ ಉಂಟು. ಹಾ ಹರುಷದಿಂದ ನಿನಗೆ ಯಾವ ಯುದ್ಧ ಅಡ್ಡಿಲ್ಲ ಅಂತ ಹೇಳಬೇಕು ನೀನು. ನಾನು ನಿನ್ನಲ್ಲಿ ಯುದ್ಧ ಮಾಡಬೇಕು. ನೋಡನೆ ಯುದ್ಧವೋ ಬಣ್ಣ ಎಲ್ಲವ ಬಿಡು ಹಯವ ಎನ್ನಾಯ ಮಾತ ಮನ್ನಿಪುದು ಚಿತ್ತವಿದೋ ಬಣ್ಣವೆಲ್ಲವ ಬಿಡು ಹಯವ ಎನ್ನಾಯ ಮಾತ ಮನ್ನಿಪುದು ಚಿತ್ತವಿದೋ. ಯಾಕೆ ನಿನ್ನಲ್ಲಿ ಯುದ್ಧ ಯುದ್ಧ ಒಂದು ಬಗೆಯ ಯುದ್ಧ ಅಲ್ಲ, ಇಬ್ಬಗೆಯ ಯುದ್ಧ. ಹೌದು ಬಿಡು ಆ ಸಂಬಂಧವಾಗಿ ಯುದ್ಧ ಎಂದ ಅಕ್ಷರವೇ ಅರ್ಜುನ ಅಂತರಂಗದಲ್ಲಿ ಹರುಷದ ಹೊರಲು ತುಂಬುತ್ತದೆ. ನಾವು ಕೇಳಿದ್ದೇವೆ ಮಾತನ್ನ. ಒಂದು ಸಮಯದಲ್ಲಿ ಪ್ರಳಯಕರಾದಂತಹ ಮಹಾದೇವರಲ್ಲಿ ಹಾಡಿಯಾಡಿ ಹೊಡೆದಾಡಿ ಭಕ್ತಿಯಿಂದ ಶಕ್ತಿಯಿಂದ ಮಹಾದೇವನ ಗೆದ್ದು ಪಾಶುಪತ ಎನ್ನುವ ಮಹಾಶರವನ್ನ ಪಡೆದಿರುವ ಅರ್ಜುನ ಯಾರಲ್ಲಿ ಯುದ್ಧ ಮಾಡುವುದು? ನನ್ನಲ್ಲಿ ಹಳ್ಳಿಯಲ್ಲಿ ನಿವಾಸಕ್ಕೆ ಬಂದಿರುವಂತಹ ದುರ್ಧಾರವರ ಸಂಹಾರ ಕ್ಷಣದಲ್ಲಿ ಮಾಡಿ ಮುಗಿಸಿದ ಅರ್ಜುನ ಯುದ್ಧ ಮಾಡಬೇಕಾದ್ದು ಪ್ರಮೇಯದಲ್ಲಿ ಹೆಣ್ಣಿನಲ್ಲಿ. ಹೆಣ್ಣು ಪೂಜನೀಯ ವ್ಯಕ್ತಿಯೂ ಹೌದು, ಹೆಣ್ಣು ಅಭಿಮಾನ ಧನಳು ಹೌದು, ಹೆಣ್ಣು ಲೋಕದ ಕಣ್ಣು, ಹೆಣ್ಣು ಮರತದ ಉದ್ಧಾರಣೆ ಎಂಬುದನ್ನು ಚೆನ್ನಾಗಿ ಬಲ್ಲ ಅರ್ಜುನ ನಿಮ್ಮನ್ನು ನಿಷ್ಕಾಲವಾಗಿ ನಾಶ ಮಾಡುವ ಹಾಗಿಲ್ಲ. ನಮ್ಮ ಅಣ್ಣನ ಅಪ್ಪಣೆ ಆಗಿದೆ. ಕಾಲ ಕಾಲವನ್ನು
ಯೋಚನೆ ಮಾಡು, ಪಾತ್ರ ಅಳತೆ ಮಾಡು, ಆಮೇಲೆ ನೋಡಿ ಯುದ್ಧ ಮಾಡು ಎಂದು. ಹಾಗಾಗಿ ನೀನು ಹೆಣ್ಣಾದ್ರಿಂದ ಯುದ್ಧ ಸಲ್ಲದು ಎನ್ನುವ ವಿಚಾರಕ್ಕಿರುವಂತಹ ನಾನು ಒಂದು ಮಾತು ಹೇಳ್ತೇನೆ. ಏನು? ನಿನ್ನ ಬಣ್ಣದ ಆ ಮಾತಿನ ಅವಶ್ಯ ಅಗತ್ಯ ನನಗಿಲ್ಲ. ನಮ್ಮ ಶಿವನ ಕಟ್ಟಿದ್ಯಲ್ಲ ನೀನು, ಲಿಖಿತದ ಅರ್ಥನೇ ಗೊತ್ತಾಗಿದೆಯಲ್ಲ, ಹಾಗಾದ್ರೆ ಅದೇ ಪ್ರಧಾನ ಎಂದು ನಂಬಿ ಬಂದ್ರು ನಾವು ಮುಂದಾಗುವವರೆಲ್ಲ ಯುದ್ಧಕ್ಕೆ ತಿಳಿ ಹೇಳುವವರು. ಹಾಗಾಗಿ ಬಣ್ಣದ ಮಾತನ್ನ ಬಿಡು, ನಮ್ಮ ಶಿವನ್ನ ಕೊಡು, ಧನವನ್ನ ನೀಡು, ನಮಗೆ ಸಹಾಯಕರಾಗಿ ಸಹಕಾರ ನೀಡು, ನಮ್ಮ ಜೊತೆಯಲ್ಲಿ ಬಾ. ತರುಣಿಯರೊಳು ಸೆಣಸಿ ತರುಣಿಯರೊಳು ಸೆಣಸಿ ತರುಣಿಯರೊಳು ಸೆಣಸಿ ತರುಣಿಯರೊಳು ಸೆಣಸಿ ಜೀವಿಸಬಲ್ಲ ಗುರುವನಾತನೇ ಸಾಗಸಿ ಜೀವಿಸಬಲ್ಲ ಗುರುವನಾತನೇ ಸಾಗಸಿ ಸ್ಮರಣ ಶಾಸ್ತ್ರದೋಳ್ ಇಂತೊರೆವುದು ನೀನದ ಸ್ಮರಣ ಶಾಸ್ತ್ರದೋಳ್ ಇಂತೊರೆವುದು ನೀನದ ಅರಿತುದಿಲ್ಲವೇ ಸಾಧಸಿ ಸ್ಮರಣ ಶಾಸ್ತ್ರದೋಳ್ ಇಂತೊರೆವುದು ನೀನದ ಇಂತೊರೆವುದು ನೀನದ ಅರಿತುದಿಲ್ಲವೇ ಸಾಗಸಿ ಶಾಸ್ತ್ರದೊಳಿಂತೊರೆವುದು ನೀನಾದ ಅರಿತುದಿಲ್ಲವೇ ಸಾಗಸಿ ಅರಿತುದಿಲ್ಲವೇ ಸಾಗಸಿ ಮುಖಾಮುಖಿಯಾಗಿ ಹೋರಾಟ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಹೆಣ್ಣು ಎಂಬ ಕಾರಣಕ್ಕಾಗಿ. ಹೌದು, ಸರಿ, ಒಂದನೇ ಯುದ್ಧವನ್ನೇ ಬಿಡೋಣ. ಹೆಣ್ಣಿನಲ್ಲೇ ಮಾಡಬೇಕಂತ ಯುದ್ಧ ಒಂದಿದೆ, ಅದೇ ಸ್ಮರಣ ಯುದ್ಧ. ಕೇವಲ ಆ ಯುದ್ಧವನ್ನೇ ಮಾಡಿ ಸೋಲಿಸಬೇಕು ಅಂತಿಲ್ಲ, ಈ ಸ್ಮರ ಕೇಳಿಯಲ್ಲಿ ಸೋಲಿಸಬಹುದು. ಹಾಗೊಮ್ಮೆ ಸೋಲಿಸಿದೆ ಅಂತಾದ್ರೆ ನಿನ್ನ ಹಯವನ್ನು ಮತ್ತು ಕಪ್ಪಗಾಣಿಕೆಯನ್ನು ಕೊಟ್ಟು ನಾನು ಕಳಿಸ್ತೇನೆ. ಯಾರು ಮಹಾರಾಣಿ ಅರಸು ನೀನಿ ರಾಜ್ಯಕ್ಕೆ ಅರಸು ನೀನಿ ರಾಜ್ಯಕ್ಕೆ ಅರಸು ನೀನಿ ರಾಜ್ಯಕ್ಕೆ ಆಯುಧಗಳ ಧರಿಸಿಗೆ ನೋಡಲಿಗೆ ಆಯುಧಗಳ ಧರಿಸಿಗೆ ನೋಡಲಿಗೆ ಸರಿಗೆ ವೇಶ್ಯೆಯರಂತೆ ಸ್ಮರಣಾಗಮದ ಮಾತು ಸರಿಯೇ ವೇಶ್ಯೆಯರಂತೆ ಸ್ಮರಣಾಗಮದ ಮಾತು ವೇಶ್ಯೆಯರಂತೆ ಸ್ಮರಣಾಗಮದ ಮಾತು ಒರುಗುತ್ತಲಿರುವೆ ಏಕೆ ಆಗಮದ ಮಾತ ಒರುಗುತ್ತಲಿರುವೆ ಏಕೆ
ಆದ್ರೆ ಏನು ಈಗ ನಿನ್ನೆ ವ್ಯವಹಾರ ಏನಾಯ್ತು? ಅರಸುತ್ತಾ ಬಂದೆ ಅಲ್ಲ, ಕಾಮ ಬಂದ. ಇದು ಸರಿಯೇ? ಯಾಕೆ ಬಲ್ಲಿಯ? ನೀನೊಬ್ಬಳು ಹೆಣ್ಣು, ಸಾಲದು. ಒಂದು ರಾಜ್ಯದ ಕಣ್ಣು, ಒಂದು ರಾಜ್ಯಕ್ಕೆ ಅಧಿಕಾರಿ. ಹಾಗಾದ್ರೆ ಸರ್ವ ಪ್ರಜರ ಮಹಾಭಾರತ ಹೊತ್ತುವಂತಹ ಮಹಾರಾಣಿ ಆದವಳು ಹೇಗಿರಬೇಕು? ಲೋಕ ಮೆಚ್ಚುವಂತ, ಜನತೆ ಮೆಚ್ಚುವಂತ, ಧರ್ಮ ಒಪ್ಪುವಂತ ವ್ಯವಹಾರವಾಗಿರಬೇಕು. ಏನ್ ಹೇಳಿದೆ? ಒಂದೇ ಯುದ್ಧ, ಅಸ್ತ್ರಶಸ್ತ್ರ ಯುದ್ಧ. ಮತ್ತೊಂದು ಕಾಮ ಯುದ್ಧ, ಅದು ವೇಶ್ಯರ ವ್ಯವಹಾರ. ಅರ್ಜುನ ನೀನು ಹೇಳಿದೆ, ನೀನು ಗೊತ್ತಿಲ್ವೇ ಎಂದು ಪ್ರಶ್ನೆ ಮಾಡಿದೆ. ನಾನು ಎಷ್ಟು ಜನ ಹೆಂಡ್ರಿ ಗಂಡ ಗೊತ್ತು ನಿನಗೆ? ಸುಭದ್ರಾದೇವಿ ಅವಳ ಗಂಡನು ಹೌದು, ಚಿತ್ರಾಂಗದ ಅವಳ ಗಂಡನು ಹೌದು, ಉಲೂಪಿ ಅವಳ ಗಂಡನು ಹೌದು. ಕಾಮಶಾಸ್ತ್ರದ ನೈಪುಣ್ಯ ಏರುವುದನ್ನು ಹೊಸದಾಗಿ ಅರ್ಜುನ್ ಹೇಳಬೇಕಾದಿಲ್ಲ. ಒಂದು ಸಮಯದಲ್ಲಿ ಸ್ವರ್ಗದಲ್ಲಿ ಸೇರುವ ಆ ಕಾಲದಲ್ಲಿ ಲೋಕೋತ್ತರ ಚೌವಿಯಾದಂತಹ ಊರ್ವಶಿ ನನ್ನ ಮನಮೋಹಕ ರೂಪಕ್ಕೆ ಮೆಚ್ಚಿ ಬಂದಳು. ಕಾಮ ಭಿಕ್ಷೆಯನ್ನು ಬೇಡಿದಳು. ಕಾಮಾತುಳಾಗಿ ನಾನಾ ಬಗೆಯಿಂದ ವಿಕಾರದಿಂದಾಗಿ ನನ್ನ ಮನ ಒಳಿಸುವಂತೆ ಪ್ರಯತ್ನ ಮಾಡಿದ್ರು. ಒಲಿದ ಜೀವ ಇದಲ್ಲ, ಯಾರು ಕೊಯ್ತಾರೆ ಗೊತ್ತಾ? ಧರ್ಮದ ವ್ಯಾಖ್ಯಾನಕ್ಕೆ, ಧರ್ಮದ ವ್ಯವಹಾರಕ್ಕೆ ಅರ್ಜುನ ಯಾವಾಗಲೂ ಹೊಳಿತಾನೆ. ಹಾಗಾಗಿ ಹೇಳುತ್ತಾ ಇದ್ದಂತೆ, ನಿನ್ನ ಕೈಯಲ್ಲಿ ಧರಾಸ್ತಿದೆ, ಬಾಣ ಇದೆ ನೋಡುವುದಕ್ಕೆ, ಆದರೆ ಅಂತರಂಗದಲ್ಲಿ ಮಾತ್ರ ಕೇಳು ಮನೋವೃತ್ತಿಯುಳ್ಳ ವೇಶ್ಯರ ವ್ಯವಹಾರ ನಿನ್ನದಾಗಿರಬೇಕು. ನಾವು ಕೇಳಿದ ಹಾಗೆ ನಮಗೆ ಗೊತ್ತು, ನೀವು ವಿಷಾಸ್ತ್ರೀಯರು ಎಂಬುದಂತಹ ವ್ಯವಹಾರ. ಯಾವ ಗಂಡು ಮಕ್ಕಳೇ ಬರಲಿ, ಈ ಪುರದಿಂದ ಮತ್ತೆ ಪುನಃ ಹೊರ ಹೋದವರಿಲ್ಲ. ಹೋದರೂ ಆ ಗಂಡಸು ಎಲ್ಲ ಶಕ್ತಿಯನ್ನು ಹಾಳ ಮಾಡಿ ಅವರನ್ನು ಪೋಷಕರಾಗಿ ಹೋಗುವಂತೆ ಮಾಡಿದ ನಿಮ್ಮ ನೈಪುಣ್ಯತೆಗೆ ಅಥವಾ ನಿಮ್ಮ ಈ ಕಟ್ಟತನಕ್ಕೆ ಬಗ್ಗುವ ತಕ್ಕುವ ಜೀವ ಇದೆ. ಎಚ್ಚರ ವಿಷ ಸ್ತ್ರೀಯರು ನಾವು ಅಲ್ಲೂ ಅಲ್ಲ. ಅದೇ ರೀತಿಯಾಗಿ ರಣಾಂಗದಲ್ಲಿ ತೋರೆನುತ್ತ, ರಣಾಂಗದಲ್ಲಿ ತೋರೆನುತ್ತ ಹಿಂಗದ ತರಗತಲಾಗ ಏನು ನಾವು ವಿಷಸ್ತ್ರೀಯರೂ ಅಲ್ಲ. ಅದೇ ರೀತಿಯಾಗಿ ಲೋಕದ ಎಲ್ಲ ಗಂಡಸರು ನಮ್ಮ ಗಂಡಂದಿರು. ಎದು ತಟ್ಟಿ ಹೇಳಿಕೊಡ್ತೇವೆ ನಾವು. ಮತ್ತೆ ಸ್ಮರ ಕೇಳಿಬೇಕು ಅಂತಾದ್ರೆ ಎಲ್ಲ ಗಂಡಸರು ಗಂಡಂದಿರು, ನಮ್ಮ ಗಂಡಂದಿರು. ಹೌದೌದು, ನಮಗೆ ತೊಂದರೆ ಆಯ್ತು ಬಿಡು. ಏನು ಅಲ್ಲ, ಎಲ್ಲರೂ ಗಂಡಂದ್ರು ಆದ್ರೆ ನಾವೇನು? ಏನು ನೀವು ಗಂಡಂದಿರೆ? ನೀನು ಮೊದಲು ಒಂದು ಮಾತನ್ನು ಹೇಳ್ತೀಯ, ಏನು? ಪಾರ್ಥನೆಂಬವನೇ ನೀನು. ನಿನ್ನಲ್ಲಿಯೇ ಮಾತುಂಟು ಇದೆಯಲ್ಲ. ಹೌದೌದು. ಇದಕ್ಕೆ ಅರ್ಥ ಏನು? ಯಾಕೆ ನಿನ್ನಲ್ಲಿ ತಡೆದು ಹೇಳ್ತಾ ಇರೋದು ನಾನು. ಲೋಕದ ಎಲ್ಲ ಗಂಡಸರು ಎಂಬ ಗಂಡಂದಿರು. ಕಾರಣ ಏನು? ನಮ್ಮಲ್ಲಿ ಜಾಲ ಮೂಡಿಯ ವಿದ್ಯೆ ಉಂಟು. ಆ ವಿದ್ಯೆಯ ಪ್ರಭಾವದಿಂದ ಯಾರನ್ನು ಹೇಗೆ ಬೇಕಾದ್ರೆ ಮಾಡಬಹುದು. ವೃದ್ಧನನ್ನು ನಾವು ಯೌವನತೆಯನ್ನು ಮಾಡಬಹುದು, ಯೌವನವತಿಯನ್ನು ವೃದ್ಧಾಪ್ಯವನ್ನು ನೋಡಬಹುದು. ಹಾಗಾಗಿ ಜಾಲ ಮೂಡಿಯ ವಿದ್ಯೆ ಪ್ರವೀಣ ನಾವು. ಹಾಗಾಗಿ ಅಲ್ಲಿ ಏನು ಗಡದ ಸಮಾಜವನ್ನೇ ಹಾಳು ಮಾಡ್ತಾ ಇದ್ದೀರಿ. ಯಾಕೆ? ಅಂತ ಕಂಟಕ ಪ್ರಾಯತ್ತ ನೀವು ಉಳಿದ್ರು ಒಂದೇ, ಉಳಿದಿದ್ರು ಒಂದೇ. ಹೌದಾ? ಅಳಿ ಉಳಿವಿನ ಪ್ರಶ್ನೆ ಯಾವಾಗ? ಯುದ್ಧ ಆದ್ಮೇಲೆ. ಈಗಲ್ಲ, ಯುದ್ಧವೇ ಯುದ್ಧವೇ. ನಿಮ್ಮಲ್ಲಿ ಮುಳಿದು ಸಾಸಿರ ಬುದ್ಧ ಸೆಣಸೆ ಗೆಲಲ್ಲಿ ಕರಿಯ ದಿವಳ ನಿಂತು, ಮುಳಿದು ಸಾಸಿರ ಬುದ್ಧ ಸೆಣಸೆ ಗೆಲಲ್ಲಿ ಕರಿಯ ದಿವಳ ನಿಂತು, ಹೊರುಷವಾದ ವಿನಯದಿಂದ ಬಲಿಸಿಕೊಂಬುದು. ಹೀಗಿರುವಂತ ಸಂಗ್ರಾಮ ಸಾಗುತ್ತಾ ಇದೆ. ಈ ಸಮಯದಲ್ಲಿ ನಭೋ ಮಾಡಿ ಮೊಳಗುತ್ತಾ ಇದೆಯಲ್ಲ. ಅರ್ಜುನ ನಿಲ್ಲಿಸು ನಿಲ್ಲಿಸು ಸಂಗ್ರಾಮವನ್ನ ಯಾಕೆಂದು ಪ್ರಶ್ನೆ ಮಾಡಿದಾಗ, ಯುದ್ಧದಲ್ಲಿ 1000 ವರ್ಷಗಳ ಕಾಲ ಪ್ರಯತ್ನ ಪಟ್ಟರು, ನಿನ್ನ ಪ್ರಯತ್ನ ವ್ಯರ್ಥವಾಗುತ್ತೆ ವಿನಃ ಯುದ್ಧದಲ್ಲಿ ಜಯ ಸಿಗಲಾರದು. ಹೇಗಾದ್ರೂ ಮಾಡಿ ಒಲಿಸು, ಆಮೇಲೆ ಮುಂದೆ ಒರಿಸು.
ಎಣಿಕೆ ಬೇಡಲೆ ಗುಣ ಮಣಿಗೆ ಪ್ರವೀಣಕ್ಕೆ ಎಣಿಕೆ ಬೇಡಲೆ ಗುಣ ಮಣಿಯೇ ಪ್ರವೀಣಕ್ಕೆ ಮನ ಮೆಚ್ಚಿದೆನು ನಿನ ಎಣೆಗಾಣಿಶೀಲೆ ಮನ ಮೆಚ್ಚಿದೆನು ನಿನ ಎಣೆಗಾಣಿಶೀಲೆಗೆ ಮನ ಮೆಚ್ಚಿದನು ನಿನ ಎಣೆಗಾಣಿಶೀಲೆ ಗುಣಮಣಿಯೇ ಗುಣ ಸಿಂಧು ನೀ ಯಾಕೆ ಬಲ್ಲೆಯ ಏನು ಮೊದಲು ಒಂದು ಮಾತನಾಡಿದೆ ಉಭಯ ಯುದ್ಧಗಳುಂಟು. ಹೌದು, ನಾನು ಪ್ರಥಮ ಹೇಳಿದ್ದೇನೆ. ನಮ್ಮ ಪತ್ರದ ಅಭಿಪ್ರಾಯವನ್ನು ತಿಳಿದಿರುವ ನೀರು ಏನೋ ಎಣಿಸಿ ಬಂದು ತಿರ್ಬೇಕು. ಅಲ್ಲಿ ರೋಷ ಇಲ್ಲ, ಅಲ್ಲಿ ಕೆಚ್ಚಿಲ್ಲ, ಅಲ್ಲಿ ಕಲ್ಮಶ ಇಲ್ಲ, ಅಲ್ಲಿ ಪ್ರಾಮಾಣಿಕವಾದಂತಹ ಯಾವುದೋ ಒಂದು ಮಹಾ ಬಯಕೆ ಇದೇ ಎಂಬುದೀಗ ಅರ್ಥವಾಗ್ತಾ ಇದೆ. ಪ್ರಮೀಳ, ಗುಣಮಣಿಯೇ ಪ್ರಮೀಳೆ ಅಂತ ಹೇಳಿದ ಯಾಕೆ? ನಿನ್ನ ಗುಣ ವಿಶೇಷತೆಯನ್ನ ಚೆನ್ನಾಗಿ ಅರ್ಜುನ ತಿಳಿತಾ ಇದ್ದಾನೆ. ಆಗಲಿ ನೀನು ಬಯಸಿದ್ದೇನು ಕೇವಲ ಕಾಮ ಭೋಗ ಅಲ್ಲ, ಕಾಮದ ಸುಖ ಅಲ್ಲ, ನಿನ್ನ ಜೀವನಕ್ಕೆ ಬೇಕು ಶಾಂತಿ ಸಂತೃಪ್ತಿ. ಹಾಗಾದ್ರೆ ಅರ್ಜುನರೇ ಸಿಗಬೇಕಾದ್ದು. ಆದ್ರೆ ಅನಿವಾರ್ಯತೆಯಲ್ಲಿ ಇದ್ದಾನೆ ಅರ್ಜುನ, ಗೊತ್ತಾ? ಅಗ್ರಭವನು ಅಶ್ವ ಮೇಧ ದೀಕ್ಷೆಯ ಕೊಂಡ ಅಗ್ರಭವನು ಅಶ್ವ ಮೇಧ ದೀಕ್ಷೆಯ ಕೊಂಡ ಉಗ್ರತಾಪದಿ ಒಂದು ವರುಷ ಉಗ್ರತಾಪದಿ ಒಂದು ವರುಷ ನಿರ್ಗಮಿಸುವುದು ನಿಗ್ರಹಿಸುವುದು ಶ್ರೀ ಸಂಘಗಾಳ್ಯನು ಅನುಗ್ರಹವೆಂಬ ಗುರು ನಿರೂಪಕವು. ನೀನು ಬಯಸಿದ ಬಯಕೆಯ ಫಲ ನಾವು ಕೊಡುವ ಹಾಗಿಲ್ಲ. ಏನು ಮನಸ್ಥಿತಿ ಯಾಕೆ ಗೊತ್ತಾ? ನಾವು ವ್ರತಸ್ಥರು. ಈ ವ್ರತ ಅಂದ್ರೆ ಅಶ್ವಮೇಧ ಅನ್ನುವಂತಹ ಮಹಾಯಾಗ ಒಂದು ವರ್ಷ ಪವಿತ್ರವಾಗಿ ಅದನ್ನು ನಾವು ವ್ರತವಾಗಿ ಸ್ವೀಕಾರ ಮಾಡಿದ್ದೇವೆ. ಆ ವ್ರತಾಚರಣೆ ಮುಗಿದ ಮೇಲೆ ನಾನು ನಿನ್ನ ಮಾತಿಗೆ ಒಪ್ಪಲಾರೆ, ಜೊತೆಗೆ ಕೂಡ್ಲಾರೆ. ಕಾಲ ಕಾಲ ಬಂದಾಗ ನಿನ್ನ ಸೇರ್ತೇನೆ. ಬೆಂಬಳೆ, ನಿನ್ನ ಜೀವನದ ಹಿನ್ನೆಲೆ ಗುಟ್ಟು ನಮಗೆ ಗೊತ್ತಾಗಿದೆ, ಅದನ್ನ ತಿಳಿದೇ ಬಂದಿದ್ದೆ. ಹೌದಾ? ಯಾಕೆ ಬಲ್ಲೆಯ? ಕೇವಲ ಹೆಣ್ಣಾಗಿ ನೀನು ಉಳಿದಿಲ್ಲ. ನಿನ್ನ ಬಾಳಿನಲ್ಲಿ ಯಾವುದೋ ಅಂತರಂಗದ ಮಹಾದಾಸೆಯ ಹೊರೆಯನ್ನ ಹೊತ್ತು ಸದಾಕಾಲ ತಳಮಳಗೊಳ್ಳುತ್ತಾ ಇದ್ದವಳು. ಈ ಹೊರೆಯನ್ನ ಯಾರ ತಲೆ ಮೇಲೆ ಹಾಕಲಿ ಎಂದು ಅವಳೊಬ್ಬರೇ ಸಮರ್ಥ. ನೀನು ಸಿದ್ಧಾಂತಕ್ಕೆ ಬಂದು ಮುಟ್ಟಿರಬೇಕು. ನೀನು ಈ ಹಿಂದೆ ನಾನು ಅರ್ಥ ಮಾಡಿಕೊಂಡವಳು. ಮಾರ್ತಾಂಡ ತೇಜ ಹಾಗೂ ಶಶಿಪ್ರಭೆಯರ ಮಗಳು ನಾನು. ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ಬಂದಿರುವ ನೀಲಧ್ವಜ ಹೇಳಿದ್ದಾರೆ, ಹಂಸಧ್ವಜ ಹೇಳಿದ್ದಾರೆ, ಹಿರಿಯರೆಲ್ಲ ಹೇಳ್ತಾರೆ ಇಂಥವಳು ಇವಳು ಎಂದು. ಹಾಗಾಗಿ ಈಗ ಹೇಳ್ತಾ ಇದ್ದೇನೆ, ನಿನ್ನ ಆಸೆ ಈಗ ಫಲಿಸುವ ಹಾಗಿಲ್ಲ. ಸ್ವಲ್ಪ ಸಮಯ ಹೋಗಲಿ. ಹೇಗೆ ಒಂದು ಮಾತು ಧೀರಕ್ಕೆ ನಿನ್ನಂಗ ಸಂಗಕ್ಕೆನ್ನಯ ಮನ ಧೀರಕ್ಕೆ ನಿನ್ನಂಗ ಸಂಗಕ್ಕೆನ್ನಯ ಮನ ಧೀರಕ್ಕೆ ನಿನ್ನಂಗ ಸಂಗಕ್ಕೆನ್ನಯ ಮನ ಸೂರ್ಯ ಹೋದುದು ಸುಖ ಕೆಳಸಿ ಓದಿರ ಧೀರಕ್ಕೆ ನಿನ್ನಂಗ ಸಂಗಕ್ಕೆನ್ನಯ ಮನ ಸೂರ್ಯಗೋದುದು ಸುಖ ಕೆಳಸಿ
ಗಂಡ ನೀನಾಗು ಮೂರು ಲೋಕದ ಗಂಡ ಎನ ಗಂಡ ನೀನಾಗು ಎನ ಗಂಡ ನೀನಾಗು ವೀರನೆಂದ ಭಯವ ಕೊಡುಪೋಪೆ ನಾನು ಮೀರನೆಂದ ಭಯವ ಕೊಡೆಪೋಪೆ ನಾನು ಮೀರ ಎಂದ ಭಯವ ಕೊಡೆಪೋಪೆ ನಾನು ಮೂರು ಲೋಕದ ವೀರಯ್ಯನ ಗಂಡ ನೀನಾಗು ಮೀರೇನೆಂದ ಭಯವ ಕೊಡೆಪೋಪೆ ನಾನು ಮೀರೇನೆಂದ ಭಯವ ಕೊಡೆಪೋಪೆ ನಾನು ಪಾರ್ಥ, ಅಂದು ನನ್ನ ಮನಸ್ಸಿನ ಭಾವನೆ ಅರ್ಥವಾಯ್ತು ನಿನಗೆ. ಹೌದಾ? ನಿನ್ನನ್ನ ಒರೆಸಬೇಕು ಅಂತ ಆಸೆ ಹೊತ್ತು ಬಂದಳು ನಾನು. ಹಿಂದೆ ಅಮ್ಮನೂ ಆಡಿದ ಮಾತುಂಟು. ನನ್ನ ತಾಯಿಗೆ ದೇವಿ ಪ್ರತ್ಯಕ್ಷಳಾಗಿ ಒಂದು ಮಾತನಾಡಿದಾಳಂತೆ. ನಿಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ಹುಟ್ಟುವ ಹೆಣ್ಣು ಮಗು ಮುಂದೆ ಪಾರ್ಥನನ್ನೇ ವರಿಸುತ್ತಾಳೆ ಎಂಬುದಾಗಿ ಅಶರೀರವಾಣಿ ಆದ ಮೇಲೆ ನನಗೂ ನೆನಪಿಗೆ ಬಂತದು. ಹಾಗಾಗಿ ನನ್ನನ್ನು ಒರೆಸಬೇಕು. ಮೂರು ಲೋಕದ ಗಂಡ ನೀವು, ಎನ ಗಂಡನೂ ಈಗ ಆಗ್ಬೇಕು ಅಂತ ಕೇಳಿಕೊಳ್ಳೋದು. ಎನ್ನ ಗಂಡ ನೀನಾಗು. ತಪ್ಪೇನು ಅಲ್ಲ. ಇಂಥ ಹೆಣ್ಣು ಬಂದಾಗ ತನ್ನನ್ನು ನೀನು ಮದುವೆ ಆಗು ಅಂತ ಕೇಳಿದ್ರೆ ಯಾವ ಗಂಡು ತಿರಸ್ಕಾರ ಮಾಡ್ಲಿಕ್ಕಿಲ್ಲ, ಒಪ್ಪೋಳೆ. ಆದ್ರೆ ಹೆಣ್ಣುತನ ಎಂಬುದೊಂದು ಬೇಕಲ್ಲ. ಖಂಡಿತ. ಹಾಗಾಗಿ ನನ್ನ ಅಭಿಪ್ರಾಯದಂತೆ ನೀನು ಇಲ್ಲಿ ಇರಬಾರ್ದು. ನೀನು ಹೋಗಬೇಕು. ಎಲ್ಲಿಗೆ? ಹಸ್ತಿನಾವತಿ. ಹಸ್ತಿನಾವತಿಗೆ? ಅಲ್ಲಿ ಪವಿತ್ರವಾದ ಯಾಗ ನಡೀತದೆ. ಯಾಗದಲ್ಲಿ ಭಾಗಿಯಾಗಬೇಕು. ನಿಮ್ಮ ದೇಹಕ್ಕೆ ಒಂದು ಪಾಪದ ಕೊಳೆ ಲೇಪಿತವಾಗಿ ಅದೇ ಎಲ್ಲ ವಿಷಯ ಅದರ ಪರಿಹಾರ ಆಗಬೇಕಿದ್ರೆ ಗಂಗಾ ನದಿಯಲ್ಲೇ ಸ್ನಾನ ಮಾಡಬೇಕು. ಮತ್ತೆ ಗಂಗಾ ನದಿಯ ಸ್ನಾನ ಮಾಡಬೇಕಾದಿಲ್ಲ. ಗಂಗೆಯ ಜನಕ ಭಗವಂತನಾದ ಶ್ರೀಕೃಷ್ಣ ಅಲ್ಲಿದ್ದಾನೆ. ಅವನ ಅನುಗ್ರಹ ಮಾತ್ರದಿಂದಾಗಿ ನಿಮ್ಮ ಜನ್ಮಾಂತರದ ಪಾಪ ತೊಳೆದು ಹೋಗುತ್ತದೆ. ಒಂದು ಪರಿಶುದ್ಧರಾಗಿ ನಿಂತಾಗ ಇದು ನೀನು ಆಡಿದಲ್ಲ ಈ ಮಾತು, ನನ್ನ ಗಂಡ ನೀನಾಗು, ಅಲ್ಲಿ ಆಗ್ತದೆ. ಸರಿ. ಭರವಸೆ ಒಂದು ಮಾತು ಬೇಕಿತ್ತಲ್ಲ ನನಗೆ. ನಾನು ಒಂದು ಪತ್ರ ಬರೆದು ಕೊಡ್ತೆ. ನೀನು ನೇರವಾಗಿ ಹತ್ತಿನಾವತಿಗೆ ಹೋಗು. ಅಲ್ಲೋಲ್ಕೆಲ್ಲ ನೀವೇ ಒರಿಸುತ್ತೀರಿ ಅಂತ ಒಂದು ಭರವಸೆ ಮಾತು ಕೊಟ್ಟು ನಾನು ಹೋಗ್ತಾ ಇದ್ದೆ. ಓಹೋ, ಹೌದಾ? ಹೌದೌದು. ಮೈ ಮುಟ್ಟುವ ಹಾಗಿಲ್ಲ, ನಿನ್ನ ಕೈ ಸ್ಪರ್ಶ ಮಾಡುವ ಹಾಗಿಲ್ಲ. ಕ್ಷತ್ರಿಯ ಪ್ರಧಾನವಾದ ಯಾವುದು ಹೇಳು? ಬಿಲ್ಲು, ಬಾಣ. ಹೌದಾ? ಅದೇ ನಮ್ಮ ಮೂಲ ತತ್ವದ ಒಂದು ಪ್ರತೀಕ. ಹಾಗಾಗಿ ತತ್ವಯುಕ್ತವಾದ ಸತ್ವಯುಕ್ತವಾದ ಈ ಬಾಣವನ್ನ ಹೇಳ್ತಾ ಇದ್ದೇನೆ. ಅಲ್ಲಿ ಹೋಗು. ನಿನ್ನ ಕಲ್ಯಾಣ ಮಹೋತ್ಸವ ಅರ್ಜುನ ಜೊತೆಗೆ ನಡೀತದೆ. ರಾಜ್ಯವನ್ನು ಮತ್ತು ಕಪ್ಪು ಮಾಣಿಕೆಯನ್ನು ಹಾಗೂ ಈ ರಾಜ್ಯವನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿಕೊಡ್ತಾ ಇದ್ದೇನೆ. ಪ್ರೇಮಿಗಳಿಗೆ ಭರವಸೆಯ ಮಾತನಾಡಿ ಅವರನ್ನು ಹತ್ತಿರ ಕಳಿಸಿಕೊಟ್ಟೆ. ಇನ್ನು ಯಾಕೆ ಯೋಚನೆ? ಮುಂದೆ ಬರುವ ಗಂಡಾಂತ ಪುಣ್ಯ ಭಗವಂತನ ಸ್ಮರಿಸುತ್ತಾ